ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಸರ್ವಶಕ್ತ, ಜೀವ ನೀಡುವ, ಬೆಳಕು ನೀಡುವ, ರಕ್ಷಣೆ ನೀಡುವ, ಆರೋಗ್ಯ ನೀಡುವ, ಧೈರ್ಯ ನೀಡುವ, ಶಾಂತಿ ನೀಡುವ, ದೇವರ ಜ್ಞಾನವನ್ನು ನೀಡುವ ದೇವರ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವವನು ಧನ್ಯನು. ಅದು ಪ್ರಿಯರೇ, ದೇವರ ಕುರಿತು, ದೇವರ ವಾಕ್ಯದ ಕುರಿತು, ಹೌದು ಪ್ರಿಯರೇ, ಯಾರ್ಯಾರು ಪ್ರಭುವನ್ನು ದೃಷ್ಟಿಸಿದರೋ ಅವರು ಪ್ರಕಾಶವನ್ನು ಹೊಂದಿದರು ಎಂದು ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 5, 6, 7ನೇ ವಾಕ್ಯದಲ್ಲಿ ಓದುತ್ತೇವೆ. ಧ್ಯಾನಿಸುವವನು ಧನ್ಯನು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ದೇವರ ಆತ್ಮನ, ತಂದೆಯ ಆತ್ಮನ, ಮಹಿಮಾತ್ಮನ, ಸತ್ಯದ ಆತ್ಮನ, ಕೃಪೆಯ ಆತ್ಮನ, ಯೇಸು ಕ್ರಿಸ್ತನನ್ನು, ದೇವಕುಮಾರನನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಶಕ್ತಿಯ ಆತ್ಮನ ಸಹಾಯ, ಜ್ಞಾನ, ಶಕ್ತಿ ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ವಾಕ್ಯ ಭಾಗ ಧ್ಯಾನಿಸುವನು ಧನ್ಯನು ಎನ್ನುವ ಅಂಶ ನಮ್ಮನ್ನು ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಂತೆ, ದೇವರ ಚಿತ್ತದಂತೆ ಜೀವಿಸಲು, ಲೋಕವನ್ನು, ಶರೀರವನ್ನು, ಭಯವನ್ನು, ಸೈತಾನವನ್ನು, ಮರಣವನ್ನು ಜಯಿಸಲು ಈ ಧ್ಯಾನ ಅಥವಾ ಧ್ಯಾನಿಸುವರು ಧನ್ಯರು ಎನ್ನುವ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹಾಯವಾಗಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ದೇವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇನೆ. ಜೀವಸ್ವರೂಪನೇ, ವಾಕ್ಯವಾದ ದೇವರೇ, ಯೇಸುವೆ, ಧ್ಯಾನಿಸುವವನು ಧನ್ಯನು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ವಾಕ್ಯಗಳ ಮುಖಾಂತರ, ನಿಮ್ಮ ಪರಿಶುದ್ಧ ವಾಕ್ಯಗಳಲ್ಲಿ ವಾಸ ಮಾಡುವ ಸರ್ವಶಕ್ತ ದೇವರೇ, ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ನಮ್ಮೆಲ್ಲರ ದೇಹ, ಆತ್ಮ, ಪ್ರಾಣ, ಹೃದಯ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳೊಂದಿಗೆ ಮಾತನಾಡಬೇಕೆಂದು, ನಮ್ಮೆಲ್ಲರ ಜೀವಿತದಲ್ಲಿರುವ ಚಿಂತೆ, ಅನಾರೋಗ್ಯ, ಕತ್ತಲೆ ಶಕ್ತಿಗಳ ಬಂಧನ ನಾಶವಾಗುವಂತೆ, ದೂರ ಓಡಿಯುವಂತೆ ಅನುಗ್ರಹಿಸಿರಿ. ಹೀಗೆ ದೇವ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವವರು ಧನ್ಯರು ಎನ್ನುವಂತೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುವ ಕೃಪೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ನಿಮ್ಮ ಮಗಳಿಗೆ, ಸೇವಕರಿಗೆ, ವಿಶ್ವಾಸಿಗಳಿಗೆ ನೀಡಿರಿ ಸ್ವಾಮಿ. ನಿಮ್ಮ ವಾಕ್ಯವು ನಮ್ಮ ದಾರಿಗೆ ದೀಪ, ಬಾಳಿಗೆ ಬೆಳಕಾಗಿದೆ. ಯವನಸ್ಥರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದು, ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ದೇವರೇ, ನಿಮ್ಮ ವಾಕ್ಯವನ್ನು ಅನುಸರಿಸಿ ನಡೆಯುವುದರಿಂದಲೇ. ಹೌದು ಪ್ರಭುವೇ, ನಿಮ್ಮ ವಾಕ್ಯವನ್ನು ಸ್ಮರಿಸುವವರು ಸುಕ್ಷೇಮದಿಂದ ಜೀವಿಸುತ್ತಾರೆ. ಅದರಂತೆ ನಡೆಯುವವರು ಮಹಿಮೆ ತರುತ್ತಾರೆ, ನಿಮಗೆ ಮಹಿಮೆ ಹೊಂದುತ್ತಾರೆ ನಿಮ್ಮಲ್ಲಿ. ಅಂಥ ಕೃಪೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳಿಗೆ ನಮ್ಮೆಲ್ಲರಿಗೆ ನೀಡಬೇಕೆಂದು ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ಈ ಧ್ಯಾನಿಸುವ ವಾಕ್ಯದ ಮುಖಾಂತರ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ಸರ್ವಾಧಿಕಾರವುಳ್ಳ ದೇವಕುಮಾರನಾದ ಮಾತನಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಸರ್ವಶಕ್ತ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ಧ್ಯಾನಿಸುವವನು ಧನ್ಯನು ಎನ್ನುವ ಅಂಶವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿ ಪ್ರಾರಂಭ ಮಾಡೋಣ. ಹಾಡು, ದೇವರ ಆತ್ಮನೇ ನೀ ಎಂಬ ಭಾವವ ಶುದ್ಧಿಸು ನೀ. ಹೌದ್ರಿ, ಹಾಡಿನ ಹೆಸರು ದೇವರ ಆತ್ಮನೇ ನೀ ಎಂಬ ನಮ್ಮೆಲ್ಲರ ಭಾವವನ್ನು ಶುದ್ಧ ಮಾಡುತ್ತಾನೆ ಪ್ರೇರೆ. ದೇವರ ಆತ್ಮ, ತಂದೆಯ ಆತ್ಮ, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಆತ್ಮ. ಹೌದು ಪ್ರೇರೆ, ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ದೇವರ ಆತ್ಮನೇ ನೀ ಎಮ್ಮ ಭಾವವ ಶುದ್ಧಿಸು ನೀ. ದೇವರ ಆತ್ಮನೇ ನೀ ನಮ್ಮ ಭಾವವ ಶುದ್ಧಿಸು ನೀ. ಪಾವನ ಚಿತ್ತದಿಂ ಜೀವಿಸ ಮಾಡಿಸುವೋ ವರದಾಯಕನೇ. ಆಮೇನ್. ಪಾವನ ಚಿತ್ತದಿಂ ಜೀವಿಸ ಮಾಡಿಸು ಓ ವರದಾಯಕನೇ. ದೇವರ ಆತ್ಮನೇ ನೀ ನಮ್ಮ ಭಾವವ ಶುದ್ಧಿಸು ನೀ. ಪಾವನ ಚಿತ್ತದಿಂ ಜೀವಿಸ ಮಾಡಿಸುವೋ ವರದಾಯಕನೇ. ಜ್ಞಾನದ ಸುಂದರನೇ ನೀಜ ಸ್ನಾನವ ಕೊಡುವವನೇ. ದೇವರಾತ್ಮನೇ ಜ್ಞಾನದ ಸುಂದರನೇ
ನಿಜವಾದ ಸ್ನಾನವ ಕೊಡುವತನೇ. ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ. ಆಮೆನ್. ಜ್ಞಾನದ ಬೆಳಕನ್ನು ದೀನರ ಮನದೊಳು ದಾನವ ಮಾಡಿಸು ನೀ. ತಂದೆಯ ಪ್ರೇಮವನೇ ದಯಾದಿಂದ ಸುರಿಸುವವನೇ, ದೇವರಾತ್ಮನೇ ತಂದೆಯ ಪ್ರೀತಿಯನೇ ದಯಾದಿಂದ ಸುರಿಸುವವನೇ. ಇಂದು ನಮ್ಮ ಕೆಟ್ಟ ಗುಣ ದೂರ ಮಾಡಿಸಿ ಬಂದೆಮ್ಮ ಆಶೀರ್ವದಿಸು. ಆಮೇನ್. ಇಂದು ನಮ್ಮ ಕೆಟ್ಟ ಗುಣ ದೂರ ಮಾಡಿ ಬಂದು ನಮ್ಮ ಆಶೀರ್ವದಿಸು. ಮಳೆಯಂತೆ ತೋರಿ ನೀನು ಇಳೆಯೋಳು ಕೃಪೆ ಸಾರಿ. ದೇವರಾತ್ಮನೆ ಮಳೆಯಂತೆ ತೋರಿ ನೀನು ಇಳೆಯೋಳು ಕೃಪೆ ಸಾರಿ. ಸುಲಲಿತ ಫಲಗಳು ಮೊಳೆಯುವ ತೆರದಿ ನಮ್ಮೊಳು ವರ ಪಾಲಿಸು ನೀ. ಆಮೆನ್. ಸುಲಲಿತ ಫಲಗಳು ನಮ್ಮೊಳು ಮೊಳೆಯಲು ವರವನ್ನು ಪಾಲಿಸು ನೀ. ದೇವರ ಆತ್ಮನೆ ಬಾ, ಹೊಸ ಜೀವವ ಪಾಲಿಸು ಬಾ. ಆಮೆನ್. ದೇವರ ಆತ್ಮನೆ ಬಾ, ಹೊಸ ಜೀವವ ಪಾಲಿಸು ಬಾ. ತೀವಿದ ಕೃಪೆಯಿಂ ದೇವರ ಭಾವವ ನಾವು ಪಡೆಯ ಮಾಡೈ. ಆಮೆನ್. ತುಂಬಿದ ಕೃಪೆಯನ್ನು ದೇವರ ಭಾವವ ನಾವು ಪಡೆಯ ಮಾಡು. ಸ್ಥಿರ ಮನ ಕೊಡು ನಮಗೆ ಈ ಧರಣಿಯ ಪಥದೊಳಗೆ. ದೇವರಾತ್ಮನೆ ಸ್ಥಿರ ಮನ ಕೊಡು ನಮಗೆ ಈ ಧರಣಿಯ ಪಥದೊಳಗೆ. ಕರುಣಿಸಿ ನಡೆಸುತ್ತ ಪರಮ ರಾಜ್ಯದಿ ಹರುಷದೊಳ್ ಸೇರಿಸಬಾ. ಆಮೆನ್. ಕರುಣಿಸಿ ನಡೆಸುತ್ತ ಪರಮ ರಾಜ್ಯದೊಳ್ ಹರುಷದಿ ಸೇರಿಸಬಾ. ದೇವರಾತ್ಮನೆ ನೀ ನಮ್ಮ ಭಾವವ ಶುದ್ಧಿಸು ನೀ. ಯೇಸು ನಾಮದಲ್ಲಿ ದೇವರಾತ್ಮನೆ ನೀ ಎಮ್ಮ ಭಾವವ ಶುದ್ಧಿಸು ನೀ. ಪಾವನ ಚಿತ್ತದಿಂ ಜೀವಿಸ ಮಾಡಿಸು ಓ ವರದಾಯಕನೇ. ತಂದೆ ಆತ್ಮನೆ ಪಾವನ ಚಿತ್ತದಿಂ ಜೀವಿಸ ಮಾಡಿಸು ಓ ವರದಾಯಕನೇ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇರೆ, ದೇವರಾತ್ಮನು ನಮ್ಮ ಭಾವವನ್ನು ಶುದ್ಧಿ ಮಾಡುತ್ತಾನೆ ಪ್ರೇರೆ. ಪಾವನ ಚಿತ್ತದಿಂದ ಜೀವಿಸಲು ಕೃಪೆ ನೀಡುತ್ತಾನೆ, ವರ ನೀಡುತ್ತಾನೆ, ವರದಾಯಕ. ಹೀಗೆ ಜ್ಞಾನದ ಸುಂದರನಾಗಿದ್ದಾನೆ ದೇವರಾತ್ಮ. ನಿಜ ಸ್ನಾನ ಕೊಡುತ್ತಾನೆ, ಜ್ಞಾನದ ಬೆಳಕನ್ನು ದೀನರ ಮನದಳು ದಾನವ ಮಾಡಿಸುತ್ತಾನೆ. ತಂದೆಯ ಪ್ರೇಮವನ್ನೇ ದಯದಿಂದ ಸುರಿಸುತ್ತಾನೆ. ನಮ್ಮಲ್ಲಿರುವ ಕೆಟ್ಟ ಗುಣವನ್ನು ನಮ್ಮಿಂದ ದೂರ ಮಾಡಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ. ಮಳೆಯಂತೆಯೇ ತೋರಿ ದೇವರಾತ್ಮ, ಯೇಸುವಿನ ಆತ್ಮ, ತಂದೆಯ ಆತ್ಮ ಈ ಭೂಲೋಕದಲ್ಲಿ ನಮ್ಮೊಳಗೆ ಕೃಪೆ ಸಾರುತ್ತಾನೆ ಪ್ರೇರೆ. ಮಳೆಯಂತೆಯೇ ತೋರಿ ನೀನು ಇಳೆಯೋಳು ಕೃಪೆ ಸಾರಿ. ಹೌದು, ನಾನು ಹೋದ ಮೇಲೆ ಬೇರೊಬ್ಬ ಸಹಾಯಕನ ಕಳಿಸಿಕೊಡುತ್ತೇನೆ. ಆತ ಬಂದ ಮೇಲೆ ನೀವು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ. ಹೌದು ಪ್ರೇರೆ, ಹೀಗೆ ಸುಲಲಿತ ಫಲಗಳು ಮೊಳೆಯುವಂತೆ ಮಾಡುತ್ತಾನೆ ನಮ್ಮಳು ವರ ಪಾಲಿಸುವ ಮೂಲಕ. ಹೌದು ಪ್ರೇರೆ, ದೇವರ ಆತ್ಮನೇ ಬರುತ್ತಾನೆ, ಹೊಸ ಜೀವನ ಪಾಲಿಸುತ್ತಾನೆ ಪ್ರೇರೆ ನಮಗೆ. ಮತ್ತು ತುಂಬಿದ ಕೃಪೆಯನ್ನು, ದೇವರ ಭಾವವನ್ನು ನಾವು ಪಡೆಯುವಂತೆ ಮಾಡುತ್ತಾನೆ ದೇವರಾತ್ಮ. ಸ್ಥಿರ ಮನ ನಮಗೆ ಕೊಡುತ್ತಾನೆ. ಈ ಧರಣಿಯ ಪಥದೊಳಗೆ ದೇವರಿಗಾಗಿ ಜೀವಿಸಲು, ಪರಲೋಕ ಮಾರ್ಗದಲ್ಲಿ ನಡೆಯಲು
ಪ್ರಾರ್ಥನೆ ಜೀವಿತ, ವಿಶ್ವಾಸ ಜೀವಿತ, ನಂಬಿಕೆ, ನಿರೀಕ್ಷೆಯ, ಪ್ರೀತಿಯ ಜೀವಿತ, ಪರಿಶುದ್ಧ ಜೀವಿತ, ಸಾಕ್ಷಿ ಜೀವಿತ ನೀಡಲು ಸ್ಥಿರಮನ ಕೊಡುತ್ತಾನೆ. ದೇವರಾತ್ಮ ಭಾವಶುದ್ಧಿ ಮಾಡುವ ಮೂಲಕ, ಪಾವನ ಚಿತ್ತ ನೀಡುವ ಮೂಲಕ, ವರ ನೀಡುವ ಮೂಲಕ ಸ್ಥಿರಮನ ಕೊಟ್ಟು ಈ ಧರಣಿಯ ಪಥದೊಳಗೆ ಕರುಣಿಸಿ ಪರಮ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ, ಸ್ವರ್ಗ ರಾಜ್ಯಕ್ಕೆ ನಡೆಸುತ್ತಾನೆ. ಮುದ್ರಿಸಿ ಹರ್ಷದೊಳು ಸೇರಿಸುತ್ತಾನೆ ಪರಲೋಕ ರಾಜ್ಯವನ್ನು, ದೇವರ ಲೋಕವನ್ನು. ಹೌದು ಪ್ರೇರೆ, ಹೀಗೆ ಧ್ಯಾನಿಸುವವನು ಧನ್ಯನು ಎನ್ನುವ ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 1 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ. ಫಸ್ಟ್ ಸ್ಲಾಮ್ಸ್ ಚಾಪ್ಟರ್ 1 2nd ವರ್ಡ್. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಯಾರು? ಅವನು ಎಷ್ಟೋ ಧನ್ಯನು. ಹೌದು ಪ್ರೇರೆ, ದೇವರ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಅಂದರೆ ದೇವರ ವಾಕ್ಯವನ್ನು, ದೇವರ ಆತ್ಮನಿಂದ ರಚಿತವಾದ ಪರಿಶುದ್ಧ ಗ್ರಂಥದ ಕಾರ್ಯಗಳನ್ನು ಧ್ಯಾನಿಸುತ್ತಿರುವವನು ಯಾರು? ಹಗಲು ರಾತ್ರಿ ಅವರು ಧನ್ಯರಂತ ಪ್ರೇರೆ. ಹೌದು, ಮುಂದೆ ಓದುತ್ತೇವೆ. ಅಂತ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವವು. 4ನೇ ವಾಕ್ಯ, 1ನೇ ಕೀರ್ತನೆ 4ನೇ ವಾಕ್ಯ. ಫಸ್ಟ್ ಸ್ಲಾಮ್ ಚಾಪ್ಟರ್ 1 ವರ್ಸ್ 4th 5th 6th ವರ್ಡ್. ದುಷ್ಟರು ಆಗಲ್ಲ, ಗಾಳಿ ಬಡಿದುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಆದರೆ ಇಲ್ಲಿ ಸನ್ಮಾರ್ಗದವರು, ದುರ್ಮಾರ್ಗದವರು ಇವರಿಗಿರುವ ವ್ಯತ್ಯಾಸ ಕುರಿತು ದಾವೀದನು ಬರೆಯುತ್ತಿದ್ದಾನೆ ಪ್ರೇರೆ. ಸನ್ಮಾರ್ಗ ಯಾವುದಂದರೆ ಧ್ಯಾನಿಸುವುದು, ದೇವರ ವಾಕ್ಯ, ದೇವರ ಹೇಳಿದ ಕಾನೂನು, ನೀತಿ ನಿಯಮಗಳು ಪ್ರೇರೆ. ಹೌದು, ದೇವರು ನಮ್ಮ ಮುಂದೆ ನೀರನ್ನು, ಬೆಂಕಿಯನ್ನು ಇಟ್ಟಿದ್ದಾನೆ, ಶಾಪ ಆಶೀರ್ವಾದವನ್ನು ಇಟ್ಟಿದ್ದಾನೆ, ಜೀವ ಮರಣವನ್ನು ಇಟ್ಟಿದ್ದಾನೆ. ಹೌದು ಪ್ರೇರೆ, ನಮಗೆ ಬೇಕಾಗಿರುವ ಮಾರ್ಗವನ್ನು ನಾವು ಆರಿಸಿಕೊಳ್ಳಬಹುದು. ಆದರೆ ಎಚ್ಚರಿಕೆಯಾಗಿದ್ದು ಆರಿಸಿಕೊಳ್ಳಬೇಕಾಗಿ ಪ್ರೇರೆ. ಯಾವುದನ್ನು ಆರಿಸಿಕೊಳ್ಳುತ್ತೇವೋ ಅದುವೇ ನಮ್ಮ ಜೀವಿತವಾಗಿರುತ್ತದೆ. ಒಳ್ಳೆಯದು ಆರಿಸಿಕೊಂಡರೆ ಜೀವ, ಕೆಟ್ಟದ್ದು ಆರಿಸಿಕೊಂಡರೆ ಮರಣ. ಹೌದು ಪ್ರೇರೆ, ಹೀಗೆ ಧ್ಯಾನಿಸುವನು ಧನ್ಯನ ಅಂಶದಲ್ಲಿ ನಾವು 1ನೇದಾಗಿ ನೋಡಿದ ಪ್ರೇರೆ ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರ ಧರ್ಮಶಾಸ್ತ್ರವನ್ನು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವನು ಯಾರು? ಹಗಲು ರಾತ್ರಿ ಅಂಥವರು ಧನ್ಯರು. ಹೌದು ಪ್ರೇರೆ, ತಾನು ರಚಿಸಿದ ಕೀರ್ತನೆಗಳೆಲ್ಲದರೊಳಗೆ ದಾವೀದ ಮೊದಲನೇ ಸಾರಿ ಹೇಳ್ತಿದ್ದಾನೆ ಪ್ರೇರೆ. ದಾವೀದನು ರಚಿಸಿದ ಕೀರ್ತನೆಗಳಲ್ಲೇ ದಾವೀದ ಮೊದಲನೇ ಕೀರ್ತನೆಯೊಳಗೆ ಮೊದಲನೇ ಭಾಗದಲ್ಲಿ ಪ್ರಾಮುಖ್ಯತೆ ನೀಡಿದ್ದಂಥದ್ದು ಧ್ಯಾನಕ್ಕೆ. ಹೌದು ಪ್ರೇರೆ, ಬೈಬಲ್ ಧ್ಯಾನವು ಮನುಷ್ಯನನ್ನು ಭಾಗ್ಯವಂತನನ್ನಾಗಿ ಮಾಡುತ್ತಿದೆ, ಧನ್ಯನನ್ನಾಗಿ. ಹೌದು, ಧ್ಯಾನಿಸುವುದು ಎಂದರೆ ಅಡವಿ ಹಾಗೂ ಗುಹೆಗಳಿಗೆ ಹೋಗಬೇಕೆಂದು ಕೆಲವರು ನೆನೆಸುತ್ತಾರೆ. ಕೇವಲ ಗುರುಗಳು, ಸಾಧುಗಳು, ಬೋಧಕರು ಮಾತ್ರವೇ ಧ್ಯಾನಿಸಬೇಕಾಗಿದೆ ಎಂದು ಅನೇಕರು ನೆನೆಸುತ್ತಿದ್ದಾರೆ. ಆದರೆ ಕೆಲವರಿಗೆ ಧ್ಯಾನಿಸುವುದಕ್ಕೆ ಸಮಯವೇ ಇಲ್ಲ. ಹೌದು ಪ್ರೇರೆ, ಮತ್ತು ಕೆಲವರಿಗೆ ಸಹನೆಯೇ ಇಲ್ಲ ಧ್ಯಾನಿಸುವುದಕ್ಕೆ. ಮತ್ತು ಇವರು ಜೀವಿತದೊಳಗೆ ದೊಡ್ಡ ಧನನಿಧಿ ಕಳೆದುಕೊಂಡವರಾಗಿದ್ದಾರೆ. ಯಾರು? ಧ್ಯಾನಿಸುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಮಯ ಇಲ್ಲದವರು. ದೇವರ ವಾಕ್ಯವೇ ಚಿನ್ನ ಅಪರಂಜಿಗಿಂತ, ಜೇನಿನ ರುಚಿಗಿಂತ ಶ್ರೇಷ್ಠವಾಗಿದೆ. ಹೌದು ಪ್ರೇರೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ನಮಗೆ ದೇವರ ವಾಕ್ಯ ಬಹು ಪ್ರಿಯವಾಗಿದೆ, ರಮ್ಯವಾಗಿದೆ, ಶ್ರೇಷ್ಠವಾಗಿದೆ. ಯಾಕೆಂದರೆ ಆದುದೆಲ್ಲವೂ ದೇವರ ಮಾತಿನಿಂದ. ಆಕಾಶ ಭೂಮಿ ಅದರಲ್ಲಿರುವ ಸಮಸ್ತವು, ಪರಲೋಕಗಳಲ್ಲಿ, ಸ್ವರ್ಗ ಭೂಮಿಯಲ್ಲಿರುವುದೆಲ್ಲವೂ ದೇವರು ತನ್ನ ಮಾತಿನಿಂದ ನಿರ್ಮಿಸಿದ್ದಾನೆ ಪ್ರೇರೆ. ಮನುಷ್ಯರನ್ನು ತನ್ನ ಕೈಯಿಂದ ನಿರ್ಮಿಸಿದ್ದಾನೆ, ತನ್ನ ಶ್ವಾಸವನ್ನು ಊದಿದ್ದಾನೆ, ಆತ್ಮವನ್ನು. ಹೀಗೆ ಧ್ಯಾನಿಸುವುದಕ್ಕೆ ಸಮಯ ಇಲ್ಲ ಎಂದು ಕೆಲವರು ನೆನೆಯುತ್ತಾರೆ ಪ್ರೇರೆ. ಅವರ ಜೀವಿತದೊಳಗೆ ಶ್ರೇಷ್ಠ ದೊಡ್ಡ ಧನನಿಧಿ ಕಳೆದುಕೊಂಡವರಾಗಿದ್ದಾರೆ. ದೇವರ ಗ್ರಂಥವನ್ನು ಧ್ಯಾನಿಸುತ್ತಾ ಇರುವವರಿಗೆ ದೇವರ ವಾಕ್ಯಗಳು ಅರ್ಥವಾಗುತ್ತವೆ ಪ್ರೇರೆ. ದೇವರ ವಾಕ್ಯವನ್ನು ಧ್ಯಾನಿಸಲಿಲ್ಲದಿದ್ದರೆ, ಮೇಲೆ ಓದಿದರೆ ಅರ್ಥವಾಗುವುದಿಲ್ಲ. ಹೌದು, ನೀವು ಲೇಖನಗಳನ್ನು, ದೇವರ ಶಕ್ತಿಯನ್ನು ತಿಳಿಯದೆಯೇ
ತಪ್ಪುವವರಾಗಿದ್ದೀರಿ ಎಂದು ಯೇಸು ಕ್ರಿಸ್ತನು ಅಲ್ಲಿ ತನ್ನನ್ನು ಪ್ರಶ್ನಿಸಿದವರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದ್ತೇವೆ, ನೀವು ಪರಿಶುದ್ಧ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ಅರ್ಥ ಮಾಡಿಕೊಂಡಿಲ್ಲ, ಆದುದರಿಂದಲೇ ನಿಮಗೆ ತಪ್ಪಾಯಿತು. ಅದು ಪ್ರೇರೆ. ಹೀಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದು ದೇವರ ಜ್ಞಾನ ಕೊಡುತ್ತದೆ ಪ್ರೇರೆ, ದೇವರ ಶಕ್ತಿಯನ್ನು ಕೊಡುತ್ತದೆ. ಹೌದು, ನನ್ನ ಜೀವನದಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರೇರೆ. 10ನೇ ಅಧ್ಯಾಯ 19ನೇ ವಾಕ್ಯ 20ನೇ ವಾಕ್ಯದಲ್ಲಿ, ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 19 to 20 ಇಲ್ಲಿ ಓದುವುದಾದರೆ, ನೋಡಿರಿ, ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಿದ್ದಾನೆ, ನೋಡಿರಿ, ಹಾವುಗಳ ಮೇಲೆ ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹೌದು ಪ್ರೇರೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ. ಹೌದು ಪ್ರೇರೆ, ಆದುದರಿಂದ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಎಂದು ಸಂತೋಷಪಡಿರಿ. ಹೌದು ಪ್ರೇರೆ, ಯೇಸುವನ್ನು ಧ್ಯಾನಿಸ್ತಿದ್ದರು, ಯೇಸುವಿನ ಮಾತುಗಳನ್ನು ಕಾರ್ಯಗಳನ್ನು ಹಗಲಿರುಳು ಧ್ಯಾನಿಸ್ತಿದ್ದರು. ಆದುದರಿಂದ ಅವರಿಗೆ ಯೇಸು ಅಧಿಕಾರ ಕೊಟ್ಟಿದ್ದನು ರೋಗಗಳ ಮೇಲೆ, ದೆವ್ವಗಳ ಮೇಲೆ ದೇವರ ರಾಜ್ಯವನ್ನು ಸಾರುವುದಕ್ಕೆ. ಹೌದು ಪ್ರೇರೆ, ಹೀಗೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಾಗ ಹಗಲು ರಾತ್ರಿ ನಾವು ದೇವರನ್ನೇ ಧ್ಯಾನಿಸ್ತಿದ್ದೇವೆ, ಯೇಸುವನ್ನೇ ಧ್ಯಾನಿಸ್ತಿದ್ದೇವೆ, ದೇವರ ಜ್ಞಾನವನ್ನೇ ಆಹಾರ ಮಾಡುತ್ತಿದ್ದೇವೆ, ದೇವರ ಶಕ್ತಿಯನ್ನೇ ಧರಿಸಿಕೊಳ್ಳುತ್ತಿದ್ದೇವೆ. ಹೌದು ಪ್ರೇರೆ, ನಾನು ಕೂಡ ಹಗಲು ರಾತ್ರಿ ಬೈಬಲ್ ಪ್ರಥಮವಾಗಿ ವಿಶ್ವಾಸಿಸಿದಾಗ 2007 ನಂತರ 8, 9, 10ನೇ ಇಸ್ವಿಯಲ್ಲಿ ಹಗಲು ರಾತ್ರಿ ಧ್ಯಾನಿಸ್ತಿದ್ದೆ. ಓದುವಾಗ ಆ ಬೈಬಲ್ ಮೇಲೆ, ದೇವರ ವಾಕ್ಯದ ಮೇಲೆ, ಪವಿತ್ರ ಗ್ರಂಥದ ಮೇಲೆ ಕಣ್ಣೀರು ಸುರಿಯುತ್ತಿದ್ದು. ಹೌದು, ವಿಶೇಷವಾಗಿ ಯೋಹಾನ ಸುವಾರ್ತೆ ಓದುವಾಗ. ಹೌದು, ಹೀಗೆ ಆ ಶಕ್ತಿ ಮಧ್ಯರಾತ್ರಿ ಎದ್ದು ನಾನು ಆ ಹಳ್ಳಿಯಿಂದ ಪಕ್ಕದಲ್ಲಿ 2 ಕಿಲೋಮೀಟರ್ ಇರುವ ನನ್ನ ಜಿಲ್ಲೆಗೆ ಹೋಗಿ ಮಧ್ಯರಾತ್ರಿ ಹೋಗಿ ಚರ್ಚಿನ ಹತ್ರ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ಹೌದು, ಆ ಪ್ರಾರಂಭದಲ್ಲಿ ನನಗೆ ಗೊತ್ತಿಲ್ಲಲ್ಲ, ಇದ್ದಲ್ಲೇ ನಾವು ಪ್ರಾರ್ಥನೆ ಮಾಡ್ಬೋದು ಅಥವಾ ಪ್ರಾರ್ಥನೆ ಸ್ಥಳಕ್ಕೂ ಕೂಡ, ಆಲಯಕ್ಕೆ ಪ್ರಾರ್ಥನೆ ಕೂಡ ಹೋಗ್ಬೋದು. ಮಧ್ಯರಾತ್ರಿ ನಾನು ಆಸಕ್ತಿಯಿಂದ ಹೋಗಿ ಪ್ರಾರ್ಥನೆ ಮಾಡ್ತಿದ್ದೆ, ಗೇಟ್ ಹತ್ರ ಅಥವಾ ಗೇಟು ಹಾರಿ ಒಳಗಡೆ ಹೋಗಿ. ಹೌದು, ಅದಕ್ಕಿಂತ ಮೊದಲು, ಯೇಸು ವಿಶ್ವಾಸಕ್ಕಿಂತ ಮೊದಲು, ಬೈಬಲ್ ಓದೋದಕ್ಕಿಂತ ಮೊದಲು ಮಧ್ಯರಾತ್ರಿ ಭಯಪಡುತ್ತಿದ್ದೆ. ರಾತ್ರಿ ಅಂದರೆ ಭಯ ಆಗುತ್ತಿತ್ತು. ಆದರೆ ಯಾವಾಗ ಯೇಸು ಪರಿಚಯ ಆದ, ದೇವರ ವಾಕ್ಯ ಪವಿತ್ರ ಗ್ರಂಥ ಪರಿಚಯ ಆಯಿತು, ಹಗಲು ರಾತ್ರಿ ಓದುವುದಕ್ಕೆ ಪ್ರಾರಂಭ ಮಾಡಿದೆನು, ಧೈರ್ಯ ಉಂಟಾಯಿತು ಪ್ರೇರೆ. ಹೀಗೆ ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯ 19, 20ನೇ ವಾಕ್ಯ ನೋಡ್ತೇವೆ, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಡುತ್ತೇನೆ. ಹೌದು ಪ್ರೇರೆ, ಈ ವಾಕ್ಯವನ್ನು ಓದುತ್ತಾ ಇದ್ದಾಗ ಆ ಶಕ್ತಿ ಅನುಭವ ಆಗುತ್ತದೆ ಪ್ರೇರೆ. ಹೌದು, ನಾವೊಂದು ಸರಿ ಪ್ರಾರ್ಥನೆ ಮಾಡಲೆಂದೇ ನಾನು ಒಂದು ಕೋಣೆಯನ್ನು ಬಾಡಿಗೆ ತೆಗೆದುಕೊಂಡಿದ್ದೆ. ಅಲ್ಲಿ ಮಧ್ಯರಾತ್ರಿ ನಿದ್ದೆ ಎಚ್ಚರವಾದಾಗ 1-2 ಗಂಟೆ ಸುಮಾರಿಗೆ 2ನೇ ಅಂತಸ್ತಲ್ಲಿ ವಾಸವಾಗಿದೆ ಪ್ರೇರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮೇಲೆ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಟ್ರೈನ್ ಹೋಗೋದು ಕಾಣಿಸ್ತದೆ ಪ್ರೇರೆ. ಆ ಟ್ರೈನ್ ನನ್ನ ಮುಂದೆ ಇದೆ. ಮಧ್ಯರಾತ್ರಿ ಟ್ರೈನು ಈ ಬೆಂಗಳೂರು ಮೂವ್ ಆಯಿತು, ಈ ಕಡೆಯಿಂದ, ಮುಂಬೈ ಕಡೆಯಿಂದ. ನಾನು ಟ್ರೈನ್ಗೋಸ್ಕರ ಪ್ರಾರ್ಥನೆ ಮಾಡಿದೆ. ದೇವರು ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ, ಆತನ ವಿಶ್ವಾಸಿಡು ಯಾರೊಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಅದಕ್ಕಾಗಿ ಕೊಟ್ಟನು ದೇವರು ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನು, ತನ್ನ ಮಗನನ್ನು. ಆ ಮಗನನ್ನು ವಿಶ್ವಾಸಿಸುವಂತೆ ಈ ಟ್ರೈನಲ್ಲಿ ಹೋಗುವವರೆಲ್ಲರಿಗೆ ದೇವರು ಕೃಪೆ ನೀಡಲಿ. ಈಗ ಲೋಕದ ಮಿಥ್ಯ ದೇವರು ಎಳೆದಿರುವ ಅಂಧಕಾರ ಪರದೆ ಇವರ ಮನೋನೇತ್ರಗಳಿಂದ ಹರಿದು ಹಾಕಲಿ ಪರಿಶುದ್ಧಾತ್ಮ. ಯೇಸುವೆ ಸತ್ಯದೇವರು ನಿತ್ಯ ಜೀವಿಯನ್ನು ತಿಳಿದುಕೊಳ್ಳಲು ಪ್ರಭು ಕೃಪೆ ನೀಡಿರಿ ಎಂದು. ಆತನೇ ತಂದೆ ಬಳಿಗೆ ಮಾರ್ಗ, ಸತ್ಯ, ಜೀವ. ಆತನ ಗಾಯಗಳಿಂದ ನಮಗೆ ಗುಣವಾಗುತ್ತದೆ. ಆತನ ರಕ್ತದ ಬಿಡುಗಡೆ. ಆತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ. ಆತನು ಹಿಂಬಾಲಿಸುವ ಕತ್ತಲಲ್ಲಿ ನಡೆಯುವುದಿಲ್ಲ ಎಂದು ಇಂಥ ಸುವಾರ್ತೆ ಈ ಟ್ರೈನಲ್ಲಿ ಹೋಗುವ ಎಲ್ಲ ಆತ್ಮಗಳಿಗೆ ಸುವಾರ್ತೆ ತಲುಪಲಿ ಪ್ರಭುವೇ ಎಂದು ನಾನು ಟ್ರೈನ್ ಮೇಲೆ ಕೈ ಇಟ್ಟು ಹೋಗುತ್ತಿರುವ ಟ್ರೈನಿಗೆ ಕೈ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೆ. ಅನೇಕ ದಿನಗಳು, ತಿಂಗಳುಗಳು ನಡೆದು ಒಂದು ದಿನ ಇದೇ ರೀತಿ ಮಾಡಿದಾಗ ಹೋಗಿ ಮಲಗಿಕೊಂಡೆ. 2 ಗಂಟೆ ಸುಮಾರು ಮಲಗಿಕೊಂಡಾಗ ಒಂದು ದುರಾತ್ಮ ಬಂತು ಪ್ರೇರೆ. ನಾನು ಕೋಣೆಯ ಬಾಗಿಲಲ್ಲಿ ನಿಂತುಕೊಂಡಿದ್ದೆ. ನೀನು ಈ ಟ್ರೈನ್ ಪ್ರಯಾಣದಲ್ಲಿರುವವರಿಗೋಸ್ಕರ ಯಾಕೆ ಪ್ರಾರ್ಥನೆ ಮಾಡುತ್ತೀ? ಎಷ್ಟು ಮಂದಿನ ನಾನು ಪ್ರಾಣ ತಿಂದಿದ್ದೇನೆ ಗೊತ್ತಾ ಎಂದು ಅಂತು ಪ್ರೇರೆ. 5 ಲಕ್ಷ ಜನರನ್ನು ನಾನು ಪ್ರಾಣ ಹಾನಿ ಮಾಡಿದ್ದೇನೆ, ನುಂಗಿದ್ದೇನೆ ಎಂದು ಮಾತಾಡಿತ್ತು. ಹೌದು ಪ್ರೇರೆ, ಅದು ಸೈತಾನಲ್ಲ, ಸೈತಾನ ಕೆಳಗಿರುವ ದುರಾತ್ಮಗಳು ಪ್ರೇರೆ. ಹೌದು, ಹೀಗೆ
ವಾಯುವಿನಲ್ಲಿ ವಿಮಾನ ಪ್ರಯಾಣ ಮಾಡುವಲ್ಲಿ ದುರಾತ್ಮಗಳು ಬೇರೆ ಬೇರೆ, ಹಾನಿ ಮಾಡಲು ಪ್ರಾಣಹಾನಿ, ವಿಶ್ವಾಸ ಇಡಲಾರ್ದವರನ್ನು, ವಿಶ್ವಾಸ ಇಡುವವರನ್ನು ಕೂಡ, ಆ ರೋಡು ಅಪಘಾತಗಳಲ್ಲಿ, ನೀರಿನ ಅಪಘಾತಗಳಲ್ಲಿ, ಹಡಗನ್ನು ಮುಳುಗಿಸುವುದು, ಹೌದು, ಹೀಗೆ ಕಾಲ್ನಡೆಯಲ್ಲಿ ಬೇರೆ, ಹೌದು, ಹೀಗೆ ಆಸ್ಪತ್ರೆಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಬೇರೆ ಬೇರೆ ದುರಾತ್ಮಗಳು ಇರುವುದು. ನಾನು ಯಾವಾಗ ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದಿದಾಗ ಒಂದು ಸ್ಥಳಕ್ಕೆ ಹೋಗುತ್ತಲೇ ಅಲ್ಲಿ ದುರಾತ್ಮಗಳು ಈ ರೀತಿ ಕಾರ್ಯ ಮಾಡುತ್ತವೆ ಎಂದು ನನ್ನ ಆತ್ಮದಲ್ಲಿ ಗ್ರಹಿಸ್ತಿದ್ದೆ. ಹೀಗೆ ಆ ರಾತ್ರಿ ಟ್ರೈನ್ ಬಗ್ಗೆ ಮಾತಾಡಿದ ಪ್ರೇರೆ, 5 ಲಕ್ಷ ಜನರನ್ನು ನಾನು ಟ್ರೈನ್ ಪ್ರಯಾಣ ಮಾಡುವವರಲ್ಲಿ 5 ಲಕ್ಷ ಜನರನ್ನು ಸಾಯಿಸಿದ್ದೇನೆ ಎಂದು ಮಾತಾಡಿದ ಪ್ರೇರೆ. ಅಂದರೆ ಅದಕ್ಕೆ ತೊಂದರೆ ಆಗಿದೆ, ಟ್ರೈನ್ ಪ್ರಯಾಣ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ ಎಂದು. ಹೌದು, ಇದಕ್ಕೆ ಮೊದಲು ಅಲ್ಲಲ್ಲಿ ಟ್ರೈನ್ ಬಿದ್ದಿದ್ದು ನನಗೆ ನೆನಪಿತ್ತು ಪ್ರೇರೆ, ಅದಕ್ಕೋಸ್ಕರ ಮಾಡ್ತಿದ್ದೆ. ದೇವರ ಆತ್ಮ ಸಹಾಯದಿಂದಲೇ ಆತ್ಮಹತ್ಯೆ ಚಿಂತೆ ಇರುವವರಿಗೋಸ್ಕರ ಮತ್ತು ಪ್ರಯಾಣ ಮಾಡುವವರಿಗೋಸ್ಕರ, ಪ್ರೇರೆ, ದೇವರನ್ನು ಅರಿಯದವರಿಗೋಸ್ಕರ, ಮತ್ತು ಸಿನಿಮಾ ಮಂದಿರಗಳು ಬಂದಾಗಬೇಕು, ಅಥವಾ ಬ್ರಾಂಡಿ ಶಾಪ್, ಕುಡಿತದ ಅಂಗಡಿಗಳು ಬಂದಾಗಬೇಕು, ಮತ್ತು ಗುಟ್ಕಾ ಅಂಗಡಿಗಳು, ಸಿಗರೇಟ್ ಅಂಗಡಿಗಳು ಬಂದಾಗಬೇಕು, ವ್ಯಭಿಚಾರ ಕೇಂದ್ರಗಳು, ಇದೇ ರೀತಿ ಪ್ರಾರ್ಥನೆ ಮಾಡ್ತಿದ್ದೆ. ಮಧ್ಯರಾತ್ರಿ ಬಂದು ಇದೇ ರೀತಿ ದೆವ್ವಗಳು ನಿದ್ರೆ ಕೆಡಿಸ್ತಿದ್ದವು. ಹೌದು, ಹೀಗೆ 5 ಲಕ್ಷ ಜನರನ್ನು ಬೆಳಗ್ಗೆದ್ದು ಯೋಚನೆ ಮಾಡಿದೆ. ಆ ದೆವ್ವ ಮಾತಾಡಿದ ನಾನು ಆ ಕೊಠಡಿಯ ರೂಮ್ ಬಾಗಿಲನ್ನು ದಾಟಿ ಒಳಗೆ ಬರಲಾಗಲಿಲ್ಲ. ಅದಕ್ಕೆ ಕಾರಣ ಅಲ್ಲಿ ನಾನು ಡೈಲಿ ಪ್ರಾರ್ಥನೆ ಮಾಡ್ತಿದ್ದೆ, ದೇವರ ವಾಕ್ಯ ಹಗಲು ರಾತ್ರಿ ಓದ್ತಿದ್ದೆ, ಬೈಬಲನ್ನು ಮುಗಿಸಬೇಕು ಕ್ರಮವಾಗಿ ಎಂದು ಪಣ ತೊಟ್ಟು ಆಟ ತೊಟ್ಟು ನಾನು ಮುಗಿಸುವುದರಲ್ಲಿದ್ದೆ ಪ್ರೇರೆ. ನಾನು ನಿಜವಾಗಿ ಅಲ್ಲಿ ಎಲ್ಲ ಇಷ್ಟ ಬಂದಲ್ಲಿ ಓದಿದ್ದೆ ಅನೇಕ ಸಾರಿ, ಆದರೆ ಕ್ರಮವಾಗಿ ಓದಿದ್ದಿಲ್ಲ. ಕ್ರಮವಾಗಿ ಓದುವ ಮಾರ್ಗದಲ್ಲಿ ಇದ್ದೆ. ಅವಾಗ ಮುಗಿಯುವುದಕ್ಕೆ ಬಂದಿತ್ತು. 1 ವರ್ಷ 3 ತಿಂಗಳಾಯ್ತು ಪ್ರೇರೆ ಬೈಬಲ್ ಕ್ರಮವಾಗಿ ಓದಿ ಮುಗಿಸೋದಕ್ಕೆ. ಕೆಲಸಕ್ಕೆ 3 ದಿನ ಕೆಲಸಕ್ಕೆ ಓದಿದ್ದೆ, 3-4 ದಿನ, 2-3 ದಿವಸ ಫುಲ್ಲು ಬೈಬಲ್ ಓದ್ಕೊಂಡು ಕೂತ್ಕೊಳ್ತಿದ್ದೆ, 3-4 ದಿನ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ಸಮಯ ಸಿಕ್ಕರೆ, ರೈಲ್ವೆ ಸ್ಟೇಷನಲ್ಲಿ ಸಮಯ ಸಿಕ್ಕರೆ, ಊಟ ಆದ ನಂತರ ಅನೇಕ ಫ್ರೀ ಸಮಯ ಇದ್ದಂಗೆಲ್ಲ ಬೈಬಲ್ ಓದಿ ಮುಗಿಸ್ತಿದ್ದೆ. ಆವಾಗ ಒಂದೊಂದು ಅಧ್ಯಾಯ 1 ಗಂಟೆ ಹಿಡಿತಿತ್ತು ಪ್ರಿಯ. ಆ ರೀತಿ ಮಾತಾಡೋದನ್ನು ಗ್ರಹಿಸಿದೆ ದೇವರು. ಹೀಗೆ ನಾನು ಬೆಳಗ್ಗೆ ಎದ್ದು ಯೋಚನೆ ಮಾಡಿದೆ, 5 ಲಕ್ಷ ಜನ ನುಂಗಿದ್ದಾನೆ ಎಂದು ಹೇಳ್ತಿದ್ದಾನೆ ಸೈತಾನ, ಪಿಶಾಚಿ. ಕಡಿಮೆ ಆಯಿತಾ ಜಾಸ್ತಿ ಆಯಿತಾ ಇಷ್ಟು ಜನಸಂಖ್ಯೆ ಇರುವ ಈ ದೇಶದಲ್ಲಿ? ಹೌದು, ಒಂದು ಆತ್ಮ ಇಡೀ ಪ್ರಪಂಚಕ್ಕೆ ಸೂಚನೆ ಆಗಿದೆ ಪ್ರೇರೆ. ಇಡೀ ಲೋಕವನ್ನೇ ಸಂಪಾದಿಸಿ ಒಂದು ಆತ್ಮ ನಷ್ಟಪಟ್ಟರೆ ನಿನ್ನ ಆತ್ಮ ನರಕಕ್ಕೆ ಹೋದರೆ ಏನು ಲಾಭ? ಹೌದು ಪ್ರೇರೆ. ನೀನು ಹೆಸರು ನೋಟಿನ ಮ್ಯಾಗಿರ್ಬೋದು ಮಹಾತ್ಮ ಗಾಂಧಿ ಅಂತೆ, ಹೌದು ಪ್ರೇರೆ, ನಿನ್ನ ಹೆಸರು ಆ ಫಿಲ್ಮ್ ನಾಯಕರಂತೆ ಎಲ್ಲರಿಗೂ ತಿಳಿದಿರ್ಬೋದು, ಕ್ರಿಕೆಟ್ ಆಟಗಾರರಂತೆ ಫೇಮಸ್ ಆಗಿರ್ಬೋದು. ನೀನು ರಕ್ಷಣೆ ಹೊಂದದಿದ್ದರೆ, ಪರಲೋಕದ ಜ್ಞಾನ ನಿನಗಿಲ್ಲದಿದ್ದರೆ, ಸೃಷ್ಟಿಕರ್ತನ ನಿನಗಾಗಿ ಮನುಷ್ಯನಾಗಿ ಬಂದು ರಕ್ತ ಸುರಿಸಿ ನಿನ್ನ ಪಾಪ ತಾನು ಹೊತ್ತು ಶಿಲ್ಬೆಯಲ್ಲಿ ಸಮಾಧಿ ಮಾಡಿ ಪಾಪಿಲ್ಲದಾತನಾಗಿ ಎದ್ದಿದ್ದಾನೆ. ಆತನ ವಿಶ್ವಾಸ ಇಡುವವರಿಗೆ ಪಾಪ ಶಾಪ ಅಳಿದು ಹೋಗಿವೆ, ಕ್ಷಮಿಸಲ್ಪಟ್ಟಿವೆ, ಶುದ್ಧರಾಗಿದ್ದಾರೆ. ಆತನ ವಿಶ್ವಾಸ ಇಡುವುದರ ಮುಖಾಂತರ ದೇವರ ಮಕ್ಕಳಾಗಿದ್ದಾರೆ ಎಂಬುದು ಪರಿಚಯ ಆಗದಿದ್ದರೆ ಲೋಕ ಎಲ್ಲ ಸಂಪಾದಿಸಿದ್ರು ಕೂಡ ಆತ್ಮ ನಷ್ಟಪಡುತ್ತದೆ. ಏನು ಲಾಭ ಪ್ರೇರೆ? ಹೌದು. ಹೀಗೆ ದರಿದ್ರ ಲಾಜರಾದರೂ ಐಶ್ವರ್ಯವಂತನ ಮನೆಯ ಬಾಗಿಲಲ್ಲಿ ಆತನು ಐಶ್ವರ್ಯವಂತನು ದಿನ ಸುಖಭೋಗದಿಂದ ತಿಂದು ಬಿಸಾಕ್ತಿದ್ದ ಎಂಜಲು. ಅದು ತಿನ್ನುವುದಕ್ಕೆ ಕೂಡ ಅವಕಾಶ ಸಿಗ್ತಿದ್ದಿಲ್ಲ ಆತಗೆ. ಆತ ಎಂಜಲು ತಿಂತಿದ್ದ, ಲಾಜರ್, ದರಿದ್ರ ಲಾಜರ್. ಹೌದು ಪ್ರೇರೆ, ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಓದ್ತೇವೆ. ಒಂದು ದಿನ ದರಿದ್ರ ಲಾಜರ್ ಸತ್ತು ಹೋದ. ದೇವದೂತರು ತೆಗೆದುಕೊಂಡು ಹೋದರು ಆತನ ದೇಹವನ್ನು. ಮಣ್ಣಾದ ಅಂತ ಬರೆಯಲ್ಪಟ್ಟಿಲ್ಲ ಪ್ರೇರೆ ಪವಿತ್ರ ಗ್ರಂಥದಲ್ಲಿ. ಅಲ್ಲಿ ಎಷ್ಟಿದ್ದೋ ಅಷ್ಟೇ ನಾವು ಓದಬೇಕು. ಆದರೆ ಕೆಲವು ದಿನ ನಂತರ ಐಶ್ವರ್ಯವಂತ ಸತ್ತ. ಆತನನ್ನು ಸಂಸ್ಕಾರ ಮಾಡುವ ಮುಖಾಂತರ ಸಮಾಧಿ ಮಾಡಿದರು. ಆತ ಪಾತಾಳದಲ್ಲಿ ಯಾತನೆ ಪಡುತ್ತಿದ್ದಾನೆ. ದರಿದ್ರ ಲಾಜರನಾದರೂ ಸಾಯುತ್ತಲೇ ಆತನ ದೇವದೂತರು ಬಂದು ತೆಗೆದುಕೊಂಡು ಹೋಗಿ ಅಬ್ರಾಮ ವಿಶ್ವಾಸಿಗಳಿಗೆ ಪಿತಾಮಹ, ದೇವರ ಸ್ನೇಹಿತ ಎನಿಸಿಕೊಳ್ಳುವ ಆತನ ಪಕ್ಕದಲ್ಲಿ ಕೂರಿಸಿದ್ದಾರೆ ಕರೆದುಕೊಂಡೋಗಿ. ಹೌದು ಪ್ರೇರೆ. ಹೀಗೆ ಆತನು ಕಣ್ಣೆತ್ತಿ ನೋಡಿ ಐಶ್ವರ್ಯವಂತ ನರಕದಲ್ಲಿ ಯಾತನೆ ಪಡುತ್ತಿದ್ದಾನೆ, ಪಾತಾಳದಲ್ಲಿ. ಆಗ ದರಿದ್ರ ಲಾಜರ ಕಂಡ, ಲಾಜರನೇ, ಅಬ್ರಾಮನೇ,
ಪಕ್ಕದಲ್ಲಿರೋ ಲಾಜರನನ್ನು ಕಳಿಸು, ಒಂದು ಹನಿ ನೀರು, ಒಂದು ಕಿರಿಬೇಳೆ ನೀರಿನಲ್ಲಿ ಅದ್ದಿ ಒಂದು ಹನಿ ನೀರು ಹಾಕ್ತಾನೆ, ನನ್ನ ನಾಲಿಗೆ ಸೇದಿ ಹೋಗುತ್ತಿದೆ, ಇಲ್ಲಿ ಯಾತನೆ ಪಡುತ್ತಿದ್ದೇನೆ ಎಂದು ಹೇಳ್ತಾನೆ. ಇಲ್ಲ ಕುಮಾರ, ನೀನು ಅಲ್ಲಿ ಭೂಲೋಕದಲ್ಲಿ ಸಂತೋಷಪಟ್ಟು ಈತನಾದರೂ ಯಾತನೆ ಪಟ್ಟ, ನಿನಗೆ ಅಲ್ಲಿ ಈಗ ದುಃಖ, ಸಂಕಟ, ಯಾತನೆ. ಇಲ್ಲಿ ಈತನಿಗೆ ನೆಮ್ಮದಿ, ಸುಖ, ಶಾಂತಿ ಇದೆ. ಹೌದು, ಹೀಗೆ ಪ್ರೇರೆ ನಾವು ಈ ಲೋಕದಲ್ಲಿರುವಾಗಲೇ, ಜೀವಿಸಿದಾಗಲೇ ನಾವು ಧ್ಯಾನಿಸಬೇಕಾಗಿದೆ ಯೇಸುವನ್ನು, ಆತನ ಮಾತುಗಳನ್ನು. ಅಂಥ ಕೃಪೆ ಪ್ರಭು ನಮಗೆ ಪವಿತ್ರ ಗ್ರಂಥದ ಮುಖಾಂತರ ದಯಪಾಲಿಸುತ್ತಾನೆ. ಹೀಗೆ ನಾನು ರೋಮನ್ ಕ್ಯಾಥಲಿಕಲ್ಲಿ ಇರುವಾಗಲೂ ಕೂಡ ಪ್ರೇರೆ ಅಲ್ಲಿ ಒಂದಿನ ಕೇರಳಕ್ಕೆ ಪ್ರಾರ್ಥನೆಗಾಗಿ ಹೋಗಿದ್ದೆ. ಅಲ್ಲಿ ವೀಕ್ಲಿ ಪ್ರೇಯರ್ ನಡೀತಿರ್ತದೆ. ಅಲ್ಲಿ ಒಂದಿನ ಒಬ್ಬ ವ್ಯಕ್ತಿ ಅನೇಕರಿಗೆ ದೇವರ ಬಗ್ಗೆ ಹೇಳ್ತಿದ್ದ, ನಿನ್ನ ಭವಿಷ್ಯ ಈ ರೀತಿ ಆತ ಅಂತ. ನನ್ನ ಕೂಡ ಹಿಂಬಾಲಿಸಿದ. ನೀನು ಲೂಕನ ಸುವಾರ್ತೆ 10ನೇ ಅಧ್ಯಾಯ ಓದು, ಆ ಭಾಗದಲ್ಲಿ ನಿನಗೆ ಆರಿಸಿಕೊಂಡಿದ್ದಾನೆ ದೇವರು. 10ನೇ ಅಧ್ಯಾಯ ಪೂರ್ತಿ ಓದು, 40 ಸಾರಿ ಓದು. ಇದೇ ರೀತಿ ನಾನು ರೆಸ್ಟ್ ಸಿಕ್ಕಂಗೆಲ್ಲ ಮಧ್ಯಾಹ್ನ ಸಾಯಂಕಾಲ ಬೆಡ್ ಹತ್ರ ಬಂದು ಮಾತಾಡಿಸ್ತಿದ್ದ. ನನಗೆ ಗೊತ್ತು ದೇವರು ನಾನು ಏನಾಗ್ತೀನಿ ಅಂತ ನನಗೆ ತಿಳಿಸಿದ್ದಾನೆ. ಆತ ಮುಂದೆ ಭವಿಷ್ಯ ನೋಡಿ ಹೇಳ್ತಿದ್ದಾನೆ. ಅನೇಕರು ಆತನಲ್ಲಿ ಹೋಗುತ್ತಿದ್ದಾರೆ, ನನ್ನ ಬಗ್ಗೆ ಸ್ವಲ್ಪ ಹೇಳಪ್ಪ ಅಂತ. ನಾನು ಹೋಗಿಲ್ಲ ಆ ಕೊಠಡಿಯಲ್ಲಿ, ನನ್ನಲ್ಲಿಗೆ ಆತ ಬರ್ತಿದ್ದ ಪ್ರೇರೆ ಸಾಯಂಕಾಲ. ಹೌದು ಪ್ರೇರೆ, ನೀನು ದೇವರ ವಾಕ್ಯ ಧ್ಯಾನಿಸುವಾಗ ನಿನ್ನ ಭವಿಷ್ಯತ್ತು ಪ್ರಕಾಶವಾಗಿರುತ್ತದೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದುವರು. ಸಿಂಹಗಳ ಮೇಲೆ, ಸರ್ಪಗಳ ಮೇಲೆ ನಡೆಯುವರು, ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಡ್ತಾನೆ ಪ್ರೇರೆ. ಹೌದು, ಒಂದು ಸಮಯ ಬರ್ತದೆ ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಹೌದು ಪ್ರೇರೆ. ಹೀಗೆ ಮತ್ತೊಂದು ಸಾರಿ ರೋಮನ್ ಕ್ಯಾಥಲಿಕ್ ಚರ್ಚಿನಲ್ಲಿ ನಾವು ಫಾದರ್ ಕೆಳಗಡೆ ಸುಮಾರು ವರ್ಷ ಹೆಲ್ಪಿಂಗ್ ಕೆಲಸ ಮಾಡ್ತಿರುವಾಗ ಅಲ್ಲಿ ಚರ್ಚವರು ಬೈಬಲ್ ತರೋದಿಲ್ಲ, ಓದಂಗಿಲ್ಲ. ಅವರು ಖಾಲಿ ಮಾಸ್ ಅಟೆಂಡ್ ಆಗಿ ಹೋಗ್ಬಿಡ್ತಾರೆ. ದೇವರಂದ್ರೆ ಭಾಳ ಇಷ್ಟ, ಆದರೆ ದೇವರ ವಾಕ್ಯದ ಜ್ಞಾನ ಇಲ್ಲ. ಹೌದು ಪ್ರೇರೆ. ನಾವು ರೋಮ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಓದ್ತೀವಿ, ಪೌಲನು ಹೇಳ್ತಿದ್ದಾನೆ, ಇಸ್ರಾಯೇಲರು ದೇವರ ಬಗ್ಗೆ ಬಹಳ ನಿಷ್ಠೆಯುಳ್ಳವರಾಗಿದ್ದಾರೆ, ಆದರೆ ಆ ನಿಷ್ಠೆ ಜ್ಞಾನಾನುಸಾರವಾದದ್ದಲ್ಲ, ಪರಿಶುದ್ಧಾತ್ಮನಿಂದ ಉಂಟಾದದ್ದಲ್ಲ. ಹೌದು, ಅದು ಪ್ರಕೃತಿಗೆ ಸಂಬಂಧಪಟ್ಟದ್ದು. ಹೌದು ಪ್ರೇರೆ, ವೈಯಕ್ತಿಕವಾಗಿದೆ. ಹೌದು, ಆದ್ದರಿಂದ ನಾವು ಧನ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಹೀಗೆ ಅವರೆಲ್ಲರೂ ಬೈಬಲ್ ಓದಬೇಕೆಂದು ನಾನು ಪ್ರತ್ಯೇಕವಾಗಿ 1 ತಿಂಗಳ ಉಪವಾಸ ಮಾಡೋಣ ಎಂದು ಒಂದು ಕೊಠಡಿ ಕೇಳಿ ಫಾದರ್ ಹತ್ರ ಹಳೆಯ ಕೊಠಡಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡಿದೆ, ಅಪ್ಪಣೆ ತೊಗೊಂಡು ಫಾದರ್ದು. ಅಲ್ಲಿ ಮೊದಲನೇ ದಿನ ನಮ್ಮ ಅಮ್ಮ ನಮ್ಮ ಅಕ್ಕವ್ರು ಬಂದು ತೊಳೆದು ಕೊಟ್ಟು ಹೋದರು. ಆ ಜಾಲೆ ಎಲ್ಲ ಹಿಡಿದು ಬಿಟ್ಟಿದೆ. ಹಳೆಯ ಮನೆ, ಗೆಸ್ಟ್ ಹೌಸ್. ನಮ್ಮ ಅಮ್ಮ ನಮ್ಮ ಅಕ್ಕವ್ರು, ಬೇಡ ಇಲ್ಲಿ ಇರಬಾರ್ದು, ಚೆನ್ನಾಗಿಲ್ಲ, ಯಾವ ರೀತಿ ಇದೆ ನೋಡಂತ. ಇಲ್ಲ ಪ್ರಾರ್ಥನೆಗೆ ಬೇಕು, ಅವ್ರನ್ನ ಹೇಳಿ ಕಳಿಸ್ಬಿಟ್ಟೆ. ಅಲ್ಲೇ ನಾನು 1 ತಿಂಗಳು ಇರಬೇಕಂತ ಪ್ರಯತ್ನ ಮಾಡಿದೆ. ಫಸ್ಟ್ ದಿನ ಕ್ಲೀನ್ ಮಾಡಿ ಅಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮಲಗಿದ್ದೆ. ಮಧ್ಯರಾತ್ರಿ 2 ಗಂಟೆ, 1 ಗಂಟೆ, 12 ಗಂಟೆ ಆ ನಂತರ 1-2 ಜಾವ ಒಂದು ಕಪ್ಪು ಹೊಗೆ ಬಂದು ಆ ರೂಮ್ನಲ್ಲಿ ಮಂಚದ ಮೇಲೆ ನನ್ನೊಳಗೆ ಆವರಿಸಿತು ಪ್ರೇರೆ. ಹಿಂಗೆ ನನ್ನ ಸುತ್ತ ಇದ್ದಕ್ಕಿದ್ದಾಗಿ ಭಯ ಆವರಿಸ್ಕೊಂಡಿತ್ತು ನನಗೆ. ಎದ್ದು ಆ ಬಾಗಿಲು ಮುಚ್ಚಲಾರದೆ ಓಡಿ ಸ್ವಲ್ಪ ಒಂದು 50 ಹೆಜ್ಜೆ 100 ಹೆಜ್ಜೆ ಓಡಿ, ಪಕ್ಕದಲ್ಲಿ ಚರ್ಚ್ ಇರ್ತದೆ, ಚರ್ಚ್ ಹತ್ರ ಹೋಗಿ ಬಾಗಿಲಲ್ಲಿ ಮಲಗಿದ್ದೆ ಪ್ರೇರೆ. ಅಲ್ಲಿ ಶಿಲ್ಬೆ ಗುರುತಿರ್ತದೆ, ಅಲ್ಲಿ ಹೋಗಿ ಮಲಗಿದ್ದೆ. ಅಲ್ಲಿ ನಿದ್ದೆ ಬರ್ತಿತ್ತು. ಬೆಳಿಗ್ಗೆ ಆಗೋಣ 6 ಗಂಟೆಗೆ ಎದ್ದು 5:30 6 ಗಂಟೆಗೆ ಎದ್ದ ಮತ್ತೆ ಆ ರೂಮಿಗೆ ಹೋಗ್ತಿದ್ದೆ. ಧೈರ್ಯದಿಂದ ಇರ್ತಿದ್ದೆ. ರಾತ್ರಿ ಆದರೆ 15 ದಿವಸ ಇದೇ ರೀತಿ ಓಡಿಸಿತು ನಾನು. ಆದರೆ ಒಂದು ದಿನ ದೇವ್ರೆ ಇದೇ ನನ್ನನ್ನು ಓಡಿಸಿದ್ದೆ, ಇದನ್ನು ನಾನು ಗೆಲ್ಲಬೇಕೆಂದು ಮತ್ತೆ ಪ್ರಾರ್ಥನೆಯಲ್ಲಿರುವಾಗ ಒಂದಿನ ಪಾರಿವಾಳ ನನ್ನ ಮೇಲೆ ಇಳಿದು ಬರೋದು ತೋರಿಸಿದ ದೇವರು. ಪಾರಿವಾಳ ಇಳಿದು ಬಂದರು. ಆಮ್ಯಾಗ ಆ ಪ್ರಾರ್ಥನೆಯಲ್ಲಿದ್ದ ಪ್ರೇರೆ ಆ ಕೇರಳ ಭಾಗದಲ್ಲಿ ಆ ಟೀ ಬ್ರೆಡ್ ಕುಡಿಯೋದಕ್ಕೆ ಬಿಟ್ಟಿದ್ದರು. ಆ ಟೀ ಬ್ರೆಡ್ ಆದ ನಂತರ ಆ ಬುಕ್ ಸ್ಟಾಲ್ ಇರ್ತಾ ಪ್ರೇರೆ, ದೇವ ಸೇವಕ್ಕೆ ಬರೆದಿದ್ದು. ಅದರ ಮುಂದಿನಿಂದ ರೂಮಿಗೆ ಹೋಗ್ತಿದ್ದೆ. ಅಲ್ಲೊಂದು ಪವಿತ್ರ ಆತ್ಮರು ಎಂದು ಪುಸ್ತಕ ಕಾಣಿತು ಪ್ರೇರೆ. ಅದು ಈಗಲೇ ನನಗೆ ದೇವ್ರ ದರ್ಶನ ತೋರಿಸಿದ್ದಾನೆ. ಈ ಪಾರಿವಾಳ ನನ್ನ ಮೇಲೆ ಇಳಿದು ಬರೋದು, ಇದೇ ಚಿತ್ರ ಇದ್ದದ್ದು ಪಾರಿವಾಳ ಮೇಲೆ ಇದ್ದರೆ ಏನೋ ದೇವರು ಸೂಚಿಸ್ತಿದ್ದಾನೆಂದು ಕೊಂಡುಕೊಂಡೆ ಪ್ರೇರೆ. 65 ರೂಪೀಸಿಗೆ 65 ರೂಪಾಯಿ ಅದು ತೆಗೆದುಕೊಂಡೋಗಿ ನಾನು ನಮ್ಮೂರಿಗೆ ಮತ್ತೆ ಬಂದಾಗ ಕೇರಳದಿಂದ ಅದನ್ನು ಇಟ್ಕೊಂಡು ಮತ್ತೆ ಮಲಗಿದೆ. 15 ದಿನ ಓಡಿಸಿತು. ಈ ದಿನ ಮತ್ತೆ ಆ ಕಪ್ಪು ಹೊಗೆ ಬಂತು. ಆದರೆ ಆ ಪುಸ್ತಕದಲ್ಲಿರೋ ಪರಿಶುದ್ಧಾತ್ಮ ಶಕ್ತಿ ಫೋಕಸ್ ಮಾಡಿತು ಈ ರೀತಿ. ಓಡಿಹೋಯ್ತು. 2 ಸರಿ ಬಂತು, 2 ಸರಿ ಫೋಕಸ್ ಮಾಡಿತು ಪುಸ್ತಕ, ಪವಿತ್ರ ಆತ್ಮರೆಂದು. ತಿರುಗಿ ಮರುದಿನ ಮತ್ತೆ ಮಲಗಿಕೊಂಡಾಗ ಸೈತಾನೇ ಫಿಸಿಕಲಾಗಿ ಬಂದಿದ್ದಾನೆ ಪ್ರೇರೆ. ಆತನ ಶಕ್ತಿಗೆ ಆಗಲಿಲ್ಲ ಕಪ್ಪು ಹೋಗಿಗೆ, ಆದರೆ ಸೈತಾನನು ಫಿಸಿಕಲಾಗಿ ಬಂದಿದ್ದಾನೆ ಪ್ರೇರೆ. ಹೌದು, ಆತನನ್ನು ನೋಡಿದೆ. ನನ್ನ ಆತ್ಮ ದೇಹವನ್ನು ಬಿಟ್ಟು ಹೊರಗಡೆ ಬಂತು ಪ್ರೇರೆ. ಹೀಗೆ ಇನ್ನೂ ಅನೇಕ ವಿಷಯಗಳೇ ಪ್ರೇರೆ.
ಹೀಗೆ ದೇವರ ಧ್ಯಾನಿಸುವವರು ಆತನ ವಾಕ್ಯಗಳ ಹಗಲು ರಾತ್ರಿ ಧ್ಯಾನಿಸುವ